ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಬೇರೊಂದು ಪದವಿಯನ್ನು ಪಡೆವೆನೆಂಬ ಅಳಿಯಾಸೆ ದೂರದೆನ್ನೊಳು ಗುರುವಿನೊಲುಮೆ ದೊರಕೊಳ್ಳಲು ಅಂತ ಹೇಳ್ತಾರೆ. ಆ ಗುರುವಿನ ಕರುಣೆ ಅನ್ನುವಂಥದ್ದು ನಮಗಾಯಿತು ಅಂತಂದರೆ ಇನ್ನೊಂದು ಪದವಿಯನ್ನು ಪಡಿಬೇಕನ್ನುವಂಥ ಅಳಿಯಾಸೆ ಅನ್ನುವಂಥದ್ದು ನಮ್ಮಲ್ಲಿ ಆಗ್ತದೇನೋ ಅಂತಂದರೆ ಆಗಂಗಿಲ್ಲ. ಸದ್ಗುರುನಾಥ ನಮ್ಮನ್ನು ಕೃಪಾದೃಷ್ಟಿಯಿಂದ ನೋಡಿದ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಹರಣ ಆಗಿಬಿಡ್ತದೆ. ನಮಗೆ ಸ್ವರೂಪದ ಸಾಕ್ಷಾತ್ಕಾರ ಅನ್ನುವಂಥದ್ದಾಗ್ತದೆ. ನಮ್ಮ ಹೃದಯದೊಳಗೆ ನಾವು ಆ ಭಗವಂತನನ್ನು ಕಾಣ್ತಾ ಇದ್ದೀವಿ. ಆ ಭಗವದ್ ದರ್ಶನ ಆಯಿತು ಅಂತಂದರೆ ನಾವು ಸುಖಿಗಳಾಗ್ತಾ ಇದ್ದೀವಿ, ನಾವು ಅಮರರಾಗಿ ಬಿಡ್ತೀವಿ, ನಾವು ಮುಕ್ತರೇ ಆಗಿಬಿಡ್ತಾ ಇದ್ದೀವಿ. ಆ ಸದ್ಗುರುವಿನ ಕರುಣೆಯೊಳಗೆ ಅಂಥ ಒಂದು ಅಪಾರವಾದ ಒಂದು ಶಕ್ತಿ ಅನ್ನುವಂಥದ್ದು. ಗುರುಮಹಿಮಾ ಅಪಾರ ಮಹಿಮಾ ಗುರುಮಹಿಮಾ ಅಂತಾರೆ. ಗುರುವಿನ ಮಹಿಮೆ ಎನ್ನುವಂಥದ್ದು ಬಹಳ ಅಪಾರವಾಗಿರ್ತಕ್ಕಂಥದ್ದು. ಸಬಧರತಿ ಕಾಗದ ಕರು ಲೇಖನಿ ಸಬಬನರಾಯ್ ಸಾತ ಸಮುಂದರ ಮಸೀಕರು ತೌಬಿ ಗುರುವಿನ ಲೆಖಾನ ಜಾಯ್ ಅಂತ ಹೇಳ್ತಾರೆ. ನಾವು ಇಡೀ ಭೂಮಂಡಲವನ್ನು ಪೇಪರನ್ನಾಗಿ ಮಾಡಿಕೊಂಡು ಇಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ವೃಕ್ಷಗಳನ್ನು ಲೇಖನಿ ಪೆನ್ನನ್ನಾಗಿ ಮಾಡಿಕೊಂಡು ಸಪ್ತ ಸಮುದ್ರದ ನೀರನ್ನೇ ಮಸಿ ಇಂಕನ್ನಾಗಿ ಮಾಡಿಕೊಂಡು ಗುರುವಿನ ಮಹಿಮೆಯನ್ನು ಸಾಕ್ಷಾತ್ ಶಾರದಾದೇವಿನೇ ಬರೀಲಿಕ್ಕೆ ಪ್ರಾರಂಭ ಮಾಡಿಲ್ಲಂತ. ಇವೆಲ್ಲ ಸಾಮಗ್ರಿಗಳು ಮುಗಿದು ಹೋದು, ಬರೆದು ಪೇಪರೆಲ್ಲ ತುಂಬಿ ಹೋಯಿತು, ಇಂಕ್ನೂ ಕೂಡ ಖಾಲಿಯಾಗಿ ಹೋತು, ಬರೆದು ಪೆನ್ನೂ ಕೂಡ ಸೌದು ಹೋದು. ಆದರೆ ಗುರುವಿನ ಮಹಿಮಾ ಮುಗಿತೇನು ಅಂತಂದ್ರೆ ಮುಗಿಲಿಲ್ಲ ಅಂತ ಹೇಳ್ತಾರೆ. ಹಂಗೆ ಸದ್ಗುರುನಾಥನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದದ. ಅಂಥ ಒಂದು ಸದ್ಗುರುವಿನ ಮಹಿಮೆಯನ್ನು ಬಹು ಸುಂದರವಾಗಿ ಶ್ರೀಮನ್ನಿಜಗುಣ ಶ್ರೀಗಳವರು ನಮಗೆ ಉಪದೇಶ ಮಾಡ್ತಾರೆ. ಎನ್ನ ಮತಿಯೆಂಬ ಸಸಿವಣಗೆ ಗುರು ನಿರೀಕ್ಷಣ ಜೊನ್ನದೊಡವೆರೆದು ಸ್ವಿವೇಂಕ ರಸವಾಂತು ಚೆನ್ನೆಸೆವ ಕಾಂತಿಮಯವಾಗಲ್ ಅದರಲ್ಲಿ ಸಲೆ ಸನ್ನಿಹಿತ ಸಹಜಾನುಭವನಿಲ್ಲೆಂದು. ಇಲ್ಲಿ ಸದ್ಗುರುವಿನ ಒಂದು ಕೃಪಾದೃಷ್ಟಿಯ ಮಹಿಮೆ ಎನ್ನುವಂಥದ್ದು, ಅದರ ಬಗ್ಗೆ ವರ್ಣನೆ ಎನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾರೆ. ಎನ್ನ ಮತಿಯೆಂಬ ಸಸಿವಣಗೆ, ಮತಿ ಅಂದರೆ ಇಲ್ಲಿ ಬುದ್ಧಿ, ನನ್ನ ಬುದ್ಧಿ ಎನ್ನುವಂಥ ಒಂದು ಸಸಿ ಮೊಳಕೆ ಎನ್ನುವಂಥದ್ದು ಅದು ಒಣಗುತ್ತಿರಲಿಕ್ಕಾಗಿ. ಯಾಕಂದರೆ ಗಾಳಿ ಬಿಸಿಲು ಹೆಚ್ಚಾಯಿತು ಅಂತಂದರೆ ಅದೇನಾಗ್ತೈತಿ, ಒಣಗಿ ಹೋಗ್ತದೆ ಆ ಸಸಿ ಎನ್ನುವಂಥದ್ದು. ಯಾವಾಗ ಚಂದ್ರ ಉದಯ ಆಗ್ತಾನೋ ಆ ಚಂದ್ರನ ಒಂದು ಬೆಳದಿಂಗಳು ಅದರ ಅಮೃತ ಕಿರಣಗಳಿಂದ ಏನಾಗ್ತದೆ, ಅದನ್ನು ಕೂಡಿಕೊಂಡು ಮತ್ತೆ ಅವು ರಸದಿಂದ ರಸಭರಿತವಾಗ್ತಾ ಇದ್ದಾವೆ ಅಂತ.
ಅದಕ್ಕಂತಾರೆ ಜೊನ್ನದೊಡವೆರೆದು ಸುವಿವೇಕ ರಸವಾಂತು ಅಂತ ಹೇಳಿದರು. ಚನ್ನೆಸೆವ ಕಾಂತಿಮಯವಾಗಲ್ ಅದರಲ್ಲಿ ಸನ್ನಿಹಿತವಾದ ಸಹಜಾನುಭವ ಇಲ್ಲೆಂದು ಅಂತಾರೆ. ಅಂದರೆ ಇಲ್ಲಿ ಸದಸದ್ವಿವೇಕ ಅನ್ನುವಂಥ ಒಂದು ರಸ. ಇಲ್ಲಿ ನನ್ನ ಮತಿ, ನನ್ನ ಬುದ್ಧಿ ಎನ್ನುವಂಥ ಈ ಸಸಿ ಎನ್ನುವಂಥದ್ದು ಒಣಗುತ್ತಿರುವಾಗ ಆ ಸದ್ಗುರುನಾಥನ ಒಂದು ಇಲ್ಲಿ ಅವನ ನೋಟ, ಅವನ ಕರುಣಾದೃಷ್ಟಿ, ಅವನ ಕೃಪಾದೃಷ್ಟಿ ಎನ್ನುವಂಥ ಬೆಳದಿಂಗಳಿಂದ ಕೂಡಿಕೊಂಡಾಗ ಏನಾಗ್ತೈತಲ್ಲಿ ಅದು ಮತ್ತೆ ರಸಭರಿತ ಆಗ್ತದೆ ಅಂತ. ಆ ಸದ್ಗುರುನಾಥನ ಒಂದು ಕೃಪಾ ಕಟಾಕ್ಷ ಅನ್ನುವಂಥದ್ದಿಲ್ಲಿ ಬೆಳದಿಂಗಳು ಅಂತ ತಿಳ್ಕೊಡ್ರಿ ಅದನ್ನು ಇಲ್ಲಿ. ಅಂದ್ರೆ ಅದು ಸದಸದ್ವಿವೇಕ ಅನ್ನುವಂಥ ರಸಭರಿತ ಆಗ್ತದಂತ. ಅಂದರೆ ನಮ್ಮ ಬುದ್ಧಿಯೊಳಗೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವಂಥ ಒಂದು ವಿವೇಕ ಅನ್ನುವಂಥದ್ದು ಉದಯ ಆಗ್ತದೆ. ಸದ್ಗುರುನಾಥನ ಒಂದು ಕೃಪಾದೃಷ್ಟಿ ಅನ್ನುವಂಥ ಬೆಳದಿಂಗಳು ನಮ್ಮ ಮೇಲೆ ಬಿತ್ತು ಅಂತಂದರೆ ಅದು ಅಸತ್ಯ ಯಾವುದು. ಯಾಕಂದ್ರೆ ಈ ಜಗತ್ತು ಇದು ಅಸತ್ಯ, ಆತ್ಮ ಸತ್ತದಾನ. ಈ ಜಗತ್ತು ಅನಿತ್ಯದ, ಆತ್ಮ ನಿತ್ಯದಾನ. ಹಿಂಗೆ ಸತ್ಯ ಮಿಥ್ಯಗಳ ವಿಚಾರ, ಆತ್ಮನಾತ್ಮಗಳ ವಿಚಾರ. ನಾವು ಇದನ್ನು ಇಂಥ ಒಂದು ವಿವೇಕ ನಮ್ಮಲ್ಲಿ ಯಾವಾಗ ಉದಯ ಆಗ್ತದೆ ಅಂತಂದರೆ ಸದ್ಗುರುನಾಥನ ಒಂದು ಕೃಪಾದೃಷ್ಟಿ ಎನ್ನುವಂಥ ಒಂದು ಬೆಳದಿಂಗಳು ನಮಗೆ ಪ್ರಾಪ್ತವಾಗಬೇಕು. ಆವಾಗ ನಮ್ಮ ಬುದ್ಧಿ ಅನ್ನುವಂಥದ್ದು, ನಮ್ಮ ಬುದ್ಧಿಯೊಳಗೆ ಸದ್ವಿವೇಕ ಅನ್ನುವಂಥದ್ದು ಪ್ರಾಪ್ತವಾಯಿತು ಅಂತಂದರೆ ಅಂಥ ಒಂದು ಅನುಭವ ಅನ್ನುವಂಥದ್ದು ನಾವು ಅದನ್ನು ಆ ಗುರುವಿನ ಕೃಪಾ ಮೂಲಕವಾಗಿ ಪ್ರಯತ್ನಪೂರ್ವಕವಾಗಿ ಆ ಅನುಭವವನ್ನು ಪ್ರಾಪ್ತ ಮಾಡ್ಕೊಳ್ತೀವಿ. ಅಂಥ ಸದ್ವಿವೇಕ ನಮ್ಮಲ್ಲಿ ಪ್ರಾಪ್ತವಾಯಿತು ಅಂತಂದರೆ ಆವಾಗ ಅದು ನಮಗೆ ಒಳ್ಳೆಯ ಆನಂದ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಇಂಥ ಅನುಭವ ರೂಪವಾಗಿರತಕ್ಕಂಥ ಒಂದು ಆನಂದ ಅನ್ನುವಂಥದ್ದು ನಮಗೆ ಹೊಂದಿದಾಗ ಇದನ್ನು ನಾವು ತಿರಸ್ಕಾರ ಮಾಡಿ ಇನ್ನೊಂದನ್ನು ಪಡಿಬೇಕನ್ನುವಂಥ ಅಳಿಯಾಸೆ ಎನ್ನುವಂಥದ್ದು ನನ್ನೊಳಗೆ ತೋರ್ತದೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸನ್ನಿಹಿತ ಸಹಜಾನುಭವ ನಿಲ್ಲೆಂದು. ಇಂಥ ಸಹಜವಾದ ಅನುಭವ ಅನ್ನುವಂಥದ್ದು ಯಾವುದು ಸದ್ವಿವೇಕ ಅನ್ನುವಂಥ ಒಂದು ಅನುಭವ ಅನ್ನುವಂಥದ್ದು ಪ್ರಾಪ್ತವಾದಾಗ ನಮಗೆ ಶ್ರೇಷ್ಠವಾದ ಸುಖ ಅನ್ನುವಂಥದ್ದು ನಮಗೆ ದೊರಕುವಾಗ ಅದನ್ನು ಬಿಟ್ಟು ಇನ್ನೊಂದು ಏನಾದರೂ ಪಡಿಬೇಕನ್ನುವಂಥ ಇಚ್ಛೆ ಆಗ್ತದೇನೋ ಅಂತಂದ್ರೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಶಿಷ್ಯನಾಗಿರತಕ್ಕಂಥವನು ಉದ್ಗಾರ ತೆಗೆದು ನಮಗೆ ಹೇಳ್ತಾನೆ. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರತು ಹೋಯಿತ್ತು, ನೆಟ್ಟನೇ ಗುರುಪಾದವ ನಂಬಿ ಭವಗೆಟ್ಟೆನೂ ಕಾರಣ ರಾಮನಾಥ ಅಂತ ದೇವರದಾಸಿವಿನವರು ಒಂದು ವಚನದಲ್ಲಿ ಹೇಳ್ತಾರೆ. ಆ ಸದ್ಗುರುನಾಥನ ಒಂದು ಕರುಣಾ ಅನ್ನುವಂಥದ್ದಾಯಿತು ಅಂತಂದರೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು. ಈ ಸಂಸಾರದೊಳಗೆ ನಾವು ವಿಷಯಗಳೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ, ಅವ ನಮಗೆ ಸುಖ ಅಂತ ತಿಳ್ಕೊಂಡಿದ್ದೀವಿ. ಯಾವಾಗ ಗುರುವಿನ ಬೋಧಾಮೃತವನ್ನು ನಾವು ಹೊಂದಿದ್ದೀವಿ ಆವಾಗ ನಮಗೇನಾಯಿತು, ಈ ಸಂಸಾರ ವಿಷಯಗಳೆಲ್ಲವೂ ಮಿಥ್ಯಾ, ಇವೇನು ತೋರ್ತವಲ್ಲ ಇವೆಲ್ಲ ದುಃಖ ರೂಪದಾವು ಅನ್ನುವಂಥ ನಿಶ್ಚಯ ಜ್ಞಾನ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಯಿತು. ಅದಕ್ಕೆ ಸಂಸಾರ ಕೆಟ್ಟಿದ್ದು. ಮಾಯಾ ಪ್ರಪಂಚ ಬಿಟ್ಟಿತ್ತು. ಇದು ಪ್ರಪಂಚ ಮಾಯಾ ಕಲ್ಪಿತವಾಗಿರುವಂಥದ್ದು. ಇದು ಜೀವನನ್ನು ಭ್ರಮೆಗೊಳಿಸ್ತದೆ. ನಾವು ಇದನ್ನು ಸತ್ಯ ಅಂತ ನಂಬಿ ಜನ್ಮಾಂತರವನ್ನು ಪಡಿತೀವಿ, ನಮಗೆ ಭವದುಃಖ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ಇದು ಮಾಯಾ ಸ್ವರೂಪ ಅನ್ನುವಂಥ ಜ್ಞಾನ ಆಯಿತು ಅಂತಂದರೆ ಮಾಯಾ ಹೆಂಗೆ ಮಿಥ್ಯ ಆಗೈತೋ ಹಂಗೆ ಈ ಮಾಯಾ ಕಾರ್ಯವಾಗಿರ್ತಕ್ಕಂಥ ಪ್ರಪಂಚವೂ ಕೂಡ ಮಿಥ್ಯ ಅನ್ನುವಂಥ ಒಂದು ನಿಶ್ಚಯ ಜ್ಞಾನ ಅನ್ನುವಂಥದ್ದು ನಮಗಾಗ್ತದೆ. ಅದಕ್ಕೆ ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರತು ಹೋಯಿತ್ತು. ಅವಾಗ ನಮಗೆ ಹುಟ್ಟು ಸಾವುಗಳು ಉಳಿತಾವೇನೋ, ನಾವು ಜನ್ಮ ಮರಣಕ್ಕೆ ಒಳಗಾಗ್ತೀವೇನೋ ಅಂತಂದರೆ ಇಲ್ಲ, ಜನ್ಮ ಮರಣಗಳು ಕೂಡ ದೂರ ಆಗ್ತಾ ಇದ್ದಾವೆ. ಅದಕ್ಕೆ ನೆಟ್ಟನೇ ಗುರುಪಾದವ ನಂಬಿ ಭವಗೆಟ್ಟೆನೂ ಕಾರಣ ರಾಮನಾಥ ಅಂತಂದರು. ಆ ಸದ್ಗುರುವಿನ ಪಾದಗಳನ್ನು ನಂಬಿ ಗುರುವಿಗೆ ಶರಣಾಗತನಾಗಿ ಆ ಗುರುವಿನ ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆ ಎನ್ನುವಂಥದ್ದನ್ನು ಹೊಂದಿ ಈ ಭವದಿಂದ ನಾನು ಮುಕ್ತನಾದೆ ಅನ್ನುವಂಥ ಮಾತನ್ನು ಶರಣರು ಕೂಡ ತಮ್ಮ ವಚನಗಳಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾರೆ.
ಅದಕ್ಕೆ ಹೇಳ್ತಾರೆ, ದರ್ಶನ ಧ್ಯಾನ ಸಂಸ್ಪರ್ಶೈ ಮತ್ಸೀ ಕೂರ್ಮೀ ಚ ಪಕ್ಷಿಣಿ ಶಿಶುಂ ಪಾಲಯತೆ ನಿತ್ಯಂ ತಥಾ ಸಜ್ಜನ ಸಂಗತಿ ಅಂತ ಹೇಳಿದರು. ನೋಡಿರಿ, ದರ್ಶನ ಧ್ಯಾನ ಸಂಸ್ಪರ್ಶೈ. ಈಗೊಂದು ಮೀನಿರ್ತದೆ. ಆ ಮೀನು ತನ್ನ ಮೊಟ್ಟೆಗಳನ್ನು ದರ್ಶನ, ಅದು ನೋಡ್ತದೆ, ತನ್ನ ನೋಟದಿಂದ ಆ ಮೊಟ್ಟೆಗಳನ್ನು ನೋಡ್ತದೆ. ಅವಾಗೆಲ್ಲ ಮರಿಗಳು ಆಗ್ತಾವೆ. ಆ ಮೊಟ್ಟೆಗಳು ನೋಡಿದ ತಕ್ಷಣ ಮರಿಗಳಾಗಿ ಅವುಗಳ ರಕ್ಷಣೆ ಅನ್ನುವಂಥದ್ದಾಗ್ತದೆ. ಮೀನಿನ ದೃಷ್ಟಿಯೊಳಗೆ ಭಗವಂತ ಅಂಥ ಸಾಮರ್ಥ್ಯವನ್ನು ಇಟ್ಟಾನ. ಆ ಮರಿಯನ್ನು ರಕ್ಷಣೆ ಮಾಡುವಂಥ ಶಕ್ತಿಯನ್ನು ಇಟ್ಟಿದ್ದಾನೆ. ಹಾಗೆ ಧ್ಯಾನ ಅಂದರೆ ಕೂರ್ಮಿ ಅಂತಂದರೆ ಇಲ್ಲಿ ಒಂದು ಆಮೆ ಅನ್ನುವಂಥದ್ದು. ಅದು ಎಲ್ಲೋ ಮೊಟ್ಟೆ ಇಟ್ಟಿರ್ತದೆ, ಅದು ಸ್ಮರಣ ಮಾಡ್ತದೆ ಅಷ್ಟೇ. ನಾನು ಇಂಥಲ್ಲಿ ಮೊಟ್ಟೆಯನ್ನು ಇಟ್ಟಿದ್ದೆ, ಅದು ಏನಾಯಿತೋ ಏನೋ ಅಂತ ಅದು ಸ್ಮರಣ ಮಾಡಿದರೆ ಸಾಕು, ಅದು ಅಲ್ಲೇ ಮೊಟ್ಟೆ ಒಡೆದು ಮರಿಯಾಗಿಬಿಟ್ಟಿರ್ತದೆ. ಅದು ರಕ್ಷಣೆ ಕೂಡ ಆಗ್ತದೆ. ಇನ್ನು ಸಂಸ್ಪರ್ಶಿ, ಯಾವ ಕೋಳಿ ಎನ್ನುವಂಥದ್ದು ತನ್ನ ಯಾವ ಮೊಟ್ಟೆಯನ್ನು ಸ್ಪರ್ಶ ಮಾಡಿ ಅದಕ್ಕೆ ಕಾವು ಕೊಟ್ಟು ಮರಿಯನ್ನು ತಯಾರು ಮಾಡ್ತದೆ. ಹಾಗೆ ಇಲ್ಲಿ ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರಾಗಿರ್ತಕ್ಕಂಥವರು, ಸದ್ಗುರುಗಳಾಗಿರ್ತಕ್ಕಂಥವರು ತಮ್ಮ ಶಿಷ್ಯರನ್ನು ಅಥವಾ ಸದ್ಭಕ್ತರನ್ನು ದರ್ಶನ, ತಮ್ಮ ಕೃಪಾಳ ದೃಷ್ಟಿಯಿಂದ ನೋಡಿ ಅಥವಾ ಅವರನ್ನು ಸ್ಮರಣ ಮಾಡಿ, ನನ್ನ ಶಿಷ್ಯ ಉದ್ಧಾರ ಆಗಲಿ, ಅವನಿಗೆ ಬಂದಿರತಕ್ಕಂಥ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಅವನ ಶಿಷ್ಯ ಎಷ್ಟೇ ದೂರ ಇರಲಿ, ಅವನು ಸ್ಮರಣ ಮಾಡಿದರೆ ಸಾಕು, ಅವನಿಗೆ ಬಂದಿರತಕ್ಕಂಥ ಎಲ್ಲ ದುಃಖಗಳು ಹೋಗಿಬಿಡ್ತವೆ. ಸಂಸಾರದ ತಾಪವನ್ನು ಕಳೆದು ಬಿಡ್ತಾ ಇದ್ದಾರೆ. ನೋಟದಿಂದಲೂ ಮತ್ತು ಸಂಸ್ಮರಣೆ ಧ್ಯಾನವನ್ನು ಮಾಡಿ ಮತ್ತು ಸಂಸ್ಪರ್ಶೈಹಿ ಅಂತ ಹೇಳ್ತಾರೆ. ತಮ್ಮ ವರದ ಹಸ್ತವನ್ನು ಶಿಷ್ಯನ ಮಸ್ತಕದ ಮೇಲೆ ಇಟ್ಟರೆ ಸಾಕು, ಅವನಿಗೆ ಬಂದಿರತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಪರಿಹಾರ ಆಗಿ ಹೋಗಿಬಿಡ್ತದೆ. ರಾಮಕೃಷ್ಣ ಪರಮಹಂಸರು ಯಾವ ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು. ಅಲ್ಲಿ ಹಸ್ತಸ್ಪರ್ಶ ಮಾಡಿದಾಗ ಏನಾಯಿತು ಅಂತಂದರೆ ಅವರಿಗೆ 3 ಘಳಿಗೆ ಪರ್ಯಂತರವಾಗಿ ಸಮಾಧಿಸ್ಥರಾಗಿಬಿಟ್ರು. ಸಮಾಧಿಯೊಳಗೆ ಕೇವಲ ಆ ಆತ್ಮಾನುಭವ, ಪರಬ್ರಹ್ಮದ ಅನುಭವವನ್ನೇ ಪ್ರಾಪ್ತ ಮಾಡಿಕೊಂಡ್ರು. ಹಿಂಗೆ ಈ ರೀತಿಯಾಗಿ ಅಲ್ಲಿ ಮಹಾತ್ಮರ ಒಂದು ಸಂಘದೊಳಗೆ ಆ ಶಿಷ್ಯರ ಒಂದು ಉದ್ಧಾರ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಸಿದ್ಧಾರೂಢರು ಗುರುನಾಥಾರೂಢರನ್ನ ಏಕಾಂತದಲ್ಲಿ ಕರೆದರು. ಅವ್ರು ತಮ್ಮ ದೇಹ ಬಿಡುವ ಸಮಯದೊಳಗೆ ಗುರುನಾಥಾರೂಢರನ್ನ ಕರುಣಾದೃಷ್ಟಿಯಿಂದ ನೋಡ್ತಾರೆ, ಕೃಪಾದೃಷ್ಟಿಯಿಂದ ನೋಡಿದರು. ನೋಡಪ್ಪ, ನೀನು ಈ ಪ್ರಪಂಚದ ಎಲ್ಲ ಮರ್ತು ಬಿಡು. ಈ ದೇಹ ಪ್ರಪಂಚ ಎಲ್ಲ ಇದು ದುಃಖಮಯ ಅದ. ನೀನು ಕೇವಲ ಆ ನಿರಾಕಾರವಾಗಿರ್ತಕ್ಕಂಥ ಬ್ರಹ್ಮದೊಳಗೆ ನಿನ್ನ ಚಿತ್ತವೃತ್ತಿ ಅನ್ನುವಂಥದ್ದು ಲೀನಾಗಲಿ ಅಂತ ಕರುಣಾದೃಷ್ಟಿಯಿಂದ ನೋಡಿಬಿಟ್ರು. ಅವರಿಗೆ ನಿರ್ವಿಕಲ್ಪಕ ಸಮಾಧಿ ಅನ್ನುವಂಥದ್ದು ಪ್ರಾಪ್ತಿಯಾಯಿತು. ಮೌನ ಯೋಗಿಗಳಾಗಿ ಬಿಟ್ಟರು. ಅಂಥ ಒಂದು ಸ್ಥಿತಿ ಅನ್ನುವಂಥದ್ದು ಅದು ಸಿದ್ಧಾರೂಢರ ಕೃಪೆಯಿಂದ ಗುರುನಾಥಾರೂಢರಿಗೆ ಪ್ರಾಪ್ತವಾಯಿತು. ನೋಡಿ, ಅದು ಎಂಥ ಒಂದು ಸ್ಥಿತಿ ಅನ್ನುವಂಥದ್ದು. ಅದು ಯಾವ ಜನ್ಮದ ಪುಣ್ಯನೋ ಹೇಳೋಕ್ಕಾಗೋದಿಲ್ಲ. ಅಂದರೆ ಈ ರೀತಿಯಾಗಿ ಸದ್ಗುರುನಾಥ ತನ್ನ ಸಚ್ಚಿಷ್ಯನನ್ನು ಕೃಪಾದೃಷ್ಟಿಯಿಂದ ನೋಡಿ ಉದ್ಧಾರ ಮಾಡುವಂಥವನಾಗ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಶ್ರೀಮನ್ನಿಜುಣ ಶ್ರೀಗಳವರು ಒಂದು ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದರು. ಇನ್ನು ಗುರು ಈಗ ಚಾಕ್ಷುಷ ದೀಕ್ಷೆಯ ಬಗ್ಗೆ ಹೇಳಿ ಇನ್ನು ಒಂದು ಸ್ಪರ್ಶ ದೀಕ್ಷೆ ಅನ್ನುವಂಥದ್ದು ಹೇಗೆ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶಿವಹಸ್ತವೆಂಬ ಪೌರುಷವನೆನ್ನ ಶಿರದೋಳ್ ಒಪ್ಪುವ ತೆರದೊಳಿರಿಸೆ ಗುರುವರನು ದುರ್ಗುಣದ ಅವಲೋಹವ ತೊಲಗಿಸಿ ತನುಕರಣ ಮಾನಸ ನಿವಹವತಿ ಶುದ್ಧವೆನಿಸುವುದ ನಪಲಪಿಸಿ ಅಂತ ಹೇಳ್ತಾರೆ. ಶಿವಹಸ್ತವೆಂಬ ಪರಸುವನು ಅಂತಂದರು. ಇಲ್ಲಿ ಗುರುವಿನ ಯಾವ ಹಸ್ತ ಅನ್ನುವಂಥ ಒಂದು ಪರುಷಮಣಿ, ಎನ್ನ ಶಿರದೋಳ್ ಅಂದರೆ ನನ್ನ ಒಂದು ಮಸ್ತಕದೊಳಗೆ, ಒಪ್ಪುವ ತೆರದೋಳ್ ಇರಿಸೆ ಅಂತ ಅದು ಶೋಭಿಸುವಂತೆ ಆ ಸದ್ಗುರುನಾಥ ನನ್ನ ತಲೆ ಮೇಲೆ ಮಸ್ತಕದ ಮೇಲೆ ಹಸ್ತವನ್ನು ಇರಿಸಿದ ಅಂತಂದ್ರೆ ಗುರುವರನು ದುರ್ಗುಣದ ಅವಲೋಹವನ್ನು ತೊಲಗಿಸಿ ಅಂತ ಹೇಳ್ತಾರೆ. ಆ ಸದ್ಗುರುನಾಥ ನನ್ನ ದುರ್ಗುಣ ಅನ್ನುವಂಥ
ಅವಲೋಹ ಅಂದರೆ ಈ ಕಬ್ಬಿಣತ್ವ ಅನ್ನುವಂಥದ್ದನ್ನು ಬಿಡಿಸಿ ತನುಕರಣ ಅಂದರೆ ಇಲ್ಲಿ ದೇಹ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ಅನ್ನುವಂಥ ಮಾನಸ ಮತ್ತು ಮನಸ್ಸು ಇವುಗಳ ಒಂದು ಸಮೂಹ ಅನ್ನುವಂಥದ್ದು ಅತಿ ಶುದ್ಧವೆನಿಸುವುದನು ಅಂದರೆ ಅತ್ಯಂತ ನಿರ್ಮಲವಾಗಿರುವಂಥದ್ದನ್ನು ಇದನ್ನು ತಿರಸ್ಕಾರ ಮಾಡಿ ಬೇರೊಂದು ಪದವಿಯನ್ನು ಪಡಿಬೇಕನ್ನುವಂಥ ಇಚ್ಛಾ ಬರ್ತದೇನು ಅಂತಂದರೆ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಈಗ ಒಂದು ಪರುಷಮಣಿ ಅಂತ, ಪರುಷಮಣಿಯನ್ನು ತಗೊಂಡು ಬಂದು ನಾವು ಕಬ್ಬಿಣಕ್ಕೆ ಸ್ಪರ್ಶ ಮಾಡಿದ್ದೀವಿ ಅಂತಂದರೆ ಆ ಕಬ್ಬಿಣ ಅನ್ನುವಂಥದ್ದು ಏನಾಗ್ತದೆ ಅಂತಂದ್ರೆ ಅದು ಬಂಗಾರಾಗಿ ಹೋಗಿಬಿಡ್ತದೆ ಅಂತ. ಅದರಲ್ಲಿರ್ತಕ್ಕಂಥ ಕಬ್ಬಿಣತ್ವ ಅನ್ನುವಂಥದ್ದು ಹೊರಟು ಹೋಗಿಬಿಡ್ತದೆ. ಹಂಗೆ ಗುರುವಿನ ಯಾವ ಒಂದು ಹಸ್ತಸ್ಪರ್ಶ ಅನ್ನುವಂಥದ್ದು ಅದು ಆ ಮಣಿಯ ಒಂದು ಹಸ್ತಸ್ಪರ್ಶ ಅನ್ನುವಂಥ ಒಂದು ಪರುಷಮಣಿ ಅಂತ ತಿಳ್ಕೊಡ್ರಿ. ಆ ಗುರುವಿನ ಹಸ್ತ ಅನ್ನುವಂಥ ಸ್ಪರ್ಶಮಣಿ ಯಾವಾಗ ನನ್ನ ಮಸ್ತಕ್ಕೆ ಸ್ಪರ್ಶ ಆಯಿತೋ ಆ ಕ್ಷಣದೊಳಗೆ ಏನಾಯಿತು ಅಂತಂದರೆ ಆ ಕಬ್ಬಿಣದಂತೆ ಇರ್ತಕ್ಕಂಥ ನನ್ನಲ್ಲಿರುವಂಥ ಎಲ್ಲ ದುರ್ಗುಣಗಳು ಏನಾಗಿಬಿಟ್ಟು ಅಂತಂದರೆ ಸಂಪೂರ್ಣವಾಗಿ ನಷ್ಟ ಆಗಿ ಹೋಗಿಬಿಟ್ಟು ಅಂತ. ಮತ್ತು ನನ್ನ 10 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇವು ಕೂಡ ಪವಿತ್ರವಾಗಿ ಹೋಗಿಬಿಟ್ಟು ಅಂತ. ಅಂದರೆ ಇಲ್ಲಿ ಇಂದ್ರಿಯಗಳು ಶುದ್ಧ ಆದವು, ನನ್ನ ದೇಹವೂ ಶುದ್ಧ ಆಯಿತು ಮತ್ತು ನನ್ನ ಮನಸ್ಸು ಕೂಡ ಇದು ಶುದ್ಧವಾಗಿ ಹೋಗುವಂಥದ್ದಾಯಿತು. ಅದು ಗುರುವಿನ ಹಸ್ತಸ್ಪರ್ಶದಿಂದ ಅಂಥೇಳಿ ಈ ಪ್ರಕಾರವಾಗಿ ಇಲ್ಲಿ ಮಹಾತ್ಮರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮುಕ್ತರಾಗಬೇಕಾಗಿತ್ತು ಅಂದರೆ ಗುರುವಿನ ಹಸ್ತಸ್ಪರ್ಶ ನಮಗಾಗಬೇಕು. ಗುರುನಾಥ ಒಲಿದು ನಮ್ಮ ಮಸ್ತಕದ ಮೇಲೆ ತನ್ನ ಹಸ್ತವನ್ನು ಇಟ್ಟ ಅಂತಂದರೆ ನಮ್ಮ ಸಂಸಾರದ ಎಲ್ಲ ತಾಪಗಳು ಹೋಗಿಬಿಡ್ತಾವೆ, ನಾವು ಪವಿತ್ರರಾಗಿ ಬಿಡ್ತೀವಿ. ನಮ್ಮ ಮನಸ್ಸು ಇಂದ್ರಿಯಗಳು ಪವಿತ್ರ ಆದಾಗ ಮಾತ್ರ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಗುರುವಿನ ಒಲುಮೆ ಅನ್ನುವಂಥದ್ದನ್ನು ಪಡ್ಕೊಳ್ಬೇಕು. ಜವಾಲ ಅನ್ನುವಂಥ ಒಬ್ಬ ಬ್ರಾಹ್ಮಣ ವಿಧವೆ ಹೆಣ್ಣು ಮಗಳಿದ್ದರು ಪೂರ್ವ ಕಾಲದೊಳಗೆ. ಅವನ ಮಗನ ಹೆಸರು ಸತ್ಯಕಾಮ ಅಂಥೇಳಿ. ಅಂದರೆ ಆ ಮಗುವಿಗೆ ಜನ್ಮ ಕೊಟ್ಟ ಕೂಡಲೇ ಈ ಸತ್ಯಕಾಮನ ತಂದೆ ತೀರ್ಕೊಂಡ್ಬಿಟ್ಟ. ಅಲ್ಲಿ ಆಗಿನ ಕಾಲದೊಳಗೆ ಗುರುಕುಲದಲ್ಲಿ ವಿದ್ಯೆ ಅನ್ನುವಂಥದ್ದನ್ನು ಕಲಿತಾ ಇದ್ದರು, ಗುರುಕುಲಕ್ಕೆ ಹೋಗ್ತಾ ಇದ್ದರು. ಅವರು ವಾಸ ಮಾಡುವಂಥ ಗ್ರಾಮದೊಳಗೆ ಅನೇಕ ಸ್ನೇಹಿತರು ಅವರು ಯಾಕಂದ್ರೆ 10-12 ವರ್ಷ ಆಯಿತು ಅಂತ ಗುರುಕುಲಕ್ಕೆ ಕಳಿಸಿಬಿಡ್ತಿದ್ರು ಅವರು. ಅನೇಕ ಅವ್ರ ಸ್ನೇಹಿತರೆಲ್ಲ ಉಪನಯನ ಮಾಡಿಕೊಂಡು ಗುರುಕುಲಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರು. ಆವಾಗ ಈ ಸತ್ಯಕಾಮನಿಗೆ ಏನು ಅನ್ನಿಸ್ತು ಅಂತಂದರೆ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ, ಅವ್ವ ನಾನೂ ಕೂಡ ಗುರುಕುಲಕ್ಕೆ ಹೋಗ್ತೀನಿ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನನ್ನು ಕಳಿಸಿಕೊಡು ಅಂತ ಅಂದ. ಆವಾಗ ತಾಯಿ ಆಗಲಪ್ಪ ಹೋಗು ವಿದ್ಯಾಭ್ಯಾಸ ಮಾಡಿ ಬಾ. ಮತ್ತು ಅವಾಗ ನನ್ನ ಗೋತ್ರ ಯಾವುದು ಅಂತ ಕೇಳ್ತಾರೆ, ನಾ ಏನು ಹೇಳಿ ಅಂದಾಗ ತಾಯಿ ಹೇಳ್ತಾಳ, ನೋಡಪ್ಪ ನಾನು ಚಿಕ್ಕವಳಿದ್ದಾಗ ನನಗೆ ಮದುವೆ ಆಗಿಬಿಡ್ತು, ನಾನು ಯೌವನದೊಳಗನ ನಿನ್ನನ್ನು ನಾನು ಜನ್ಮ ಕೊಟ್ಟೆ. ಆಗ ನನಗೆ ಭಾಳ ಬಡತನ, ಅಲ್ಲಿ ಅನೇಕ ಕಾಯಕವನ್ನು ಮಾಡಬೇಕಾಗಿತ್ತು, ಬಂದಿರತಕ್ಕಂಥ ಅತಿಥಿಗಳ ಸತ್ಕಾರ ಮಾಡಬೇಕಾಗಿತ್ತು, ಬಹಳಷ್ಟು ಕಾರ್ಯಗಳ ಇದರೊಳಗೆ ನಾನು ನಿನ್ನ ಗೋತ್ರವನ್ನು ನಾನು ವಿಚಾರ ಮಾಡಲಿಲ್ಲ. ಅಷ್ಟೊತ್ತಿಗೆ ನಿನ್ನ ತಂದೆ ತೀರ್ಕೊಂಡು ಬಿಟ್ಟ. ಈಗ ಯಾವುದು ಗೋತ್ರ ಅನ್ನೋದು ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಗುರುಗಳು ಕೇಳಿದರು ಅಂತಂದರೆ ಇಷ್ಟೇ ಹೇಳಿಬಿಡು, ನನ್ನ ತಾಯಿ ಹೆಸರು ಜಬಾಲೆ, ಆತನ ಮಗನಾಗಿರ್ತಕ್ಕಂಥ ನಾನು ಜಾಬಾಲ ಸತ್ಯಕಾಮ ಅಂಥೇಳಿ ಇಷ್ಟು ವಿಚಾರವನ್ನು ಹೇಳಿಬಿಡು, ಸತ್ಯವಾದದ್ದಂತ ಹೇಳಿಬಿಡು ಅಂಥೇಳಿ ತಾಯಿ ಹೇಳಿದ್ಳು. ಅವಾಗಲಿ ಅಂಥೇಳಿ ಮಗ ಸತ್ಯಕಾಮ ಏನು ಮಾಡಿದ ಅಂತಂದರೆ ಗುರುಗಳನ್ನು ಹುಡ್ಕೊತ ಹೋಗ್ತಾನೆ. ಹರಿದ್ರುಮಥನ ಮಗನಾಗಿರ್ತಕ್ಕಂಥ ಗೌತಮ ಋಷಿಗಳು ಅವ್ರ ಹತ್ರ ಹೋಗಿ ಶರಣಾಗತನಾಗ್ತಾ ಇದ್ದಾನೆ. ಗುರುಗಳನ್ನು ಕುರಿತು ಗುರುಗಳೇ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿರಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡ. ಆವಾಗ ಗುರುಗಳಿಗೆ ನಿನ್ನ ಗೋತ್ರ ಯಾವುದಪ್ಪ ಅಂತ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ ಅಂತಂದ. ಯಾಕಂದರೆ ತಾಯಿ ಸತ್ಯವನ್ನೇ ಹೇಳು ಅಂತ ಹೇಳಿದ್ಲಲ್ಲ.
ಹೀಗಾಗಿ ಗುರುಗಳಿಗೆ ಆ, ನನ್ನ ತಾಯಿ ಹೆಸರು ಜಬಾಲೆ, ಆತನ ಮಗನಾಗಿರ್ತಕ್ಕಂಥ ನಾನು ಜಾಬಾಲ ಸತ್ಯಕಾಮ ಅಂಥೇಳಿ ಸತ್ಯವನ್ನು ನುಡಿದಾಗ, ಹಾಗಾದ್ರೆ ಉಪನಯನ ಆಗೈತೇನು ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದ. ಸರಿ ಅಂಥೇಳಿ ಸಮಿತಿಗಳನ್ನು ತರಿಸಿ ಗುರುಗಳೇ ಅವನಿಗೆ ಉಪನಯನವನ್ನು ಮಾಡಿಸಿದರು. ಇಷ್ಟು ಕರೆ ಹೇಳ್ತಾನಂತಂದರೆ ಇವನು ಬ್ರಾಹ್ಮಣನೇ ಆಗಿರಬೇಕು ಅಂಥೇಳಿ ಗುರುಗಳು ತಿಳ್ಕೊಂಡು ಆವಾಗ ಅವನಿಗೆ, ನೋಡಪ್ಪ ನೀನು ಇಲ್ಲಿ ಆಗಿನ ಕಾಲದಲ್ಲಿ ಸೇವಾ ಮಾಡಬೇಕಾಗ್ತಿತ್ತು, ಹೋಗಿ ಭಿಕ್ಷಾ ತರಬೇಕು, ಆಶ್ರಮವನ್ನು ಕಸಗೊಳಿಸ್ಬೇಕು, ಕಟ್ಟಿಗಳನ್ನು ತರಬೇಕು ಮತ್ತು ಆಶ್ರಮದಲ್ಲಿರ್ತಕ್ಕಂಥ ಆಕಳುಗಳನ್ನ ಕಾಯ್ದುಕೊಂಡು ಬರಬೇಕು. ಹೀಗೆಲ್ಲ ಕಠಿಣವಾದ ಸೇವೆ ಮಾಡಿದ ಮೇಲೆ ಗುರುಗಳು ನಂತರದಲ್ಲಿ ಅವನಿಗೆ ವಿದ್ಯಾದಾನ ಮಾಡ್ತಿದ್ದರು. ಬಹಳ ಕಠಿಣ ಶ್ರಮ ವಹಿಸಬೇಕಾಗ್ತಿತ್ತು. ಅಷ್ಟು ಸೇವಾ ಮಾಡಿದಾಗ ಗುರುಗಳು ಪ್ರಸನ್ನರಾದಾಗ ಗುರುಗಳು ಅವರಿಗೆ ಆ ಬ್ರಹ್ಮವಿದ್ಯೆ ಎನ್ನುವಂಥದ್ದನ್ನು ಬೋಧ ಮಾಡ್ತಿದ್ದರು. ಆವಾಗ ಗುರುಗಳು ಹೇಳ್ತಾರೆ, ಕೆಲವೊಂದು ಕ್ಷೀಣವಾಗಿರ್ತಕ್ಕಂಥ ಆಕಳುಗಳಿದ್ದು, ದುರ್ಬಲ ಆಗಿದ್ದು, ಒಂದು 400 ಆಕಳುಗಳನ್ನು ಗುರುಗಳು ಕೊಡ್ತಾ ಇದ್ದಾರೆ. ನೋಡಪ್ಪ, ಇವನ್ನ ಅರಣ್ಯಕ್ಕೆ ತಗೊಂಡು ಹೋಗು, ಇವುಗಳನ್ನು ಚೆನ್ನಾಗಿ ಮೇಯಿಸಿ, ಇವೆಲ್ಲ ದಷ್ಟಪುಷ್ಟ ಆಗಬೇಕು, ಇವು 1000 ಆದ ಬಳಿಕ ಇವುಗಳನ್ನು ಹೊಡ್ಕೊಂಡು ಬಾ ಆಶ್ರಮಕ್ಕೆ, ನಾನು ನಿನಗೆ ವಿದ್ಯೆ ಹೇಳಿಕೊಡ್ತೀನಿ ಅಂತಂದರು. ಅವಾಗ ಆಗಲಿ ಗುರುಗಳೇ ಅಂಥೇಳಿ ಆ 400 ಆಕಳನ್ನು ಹೊಡ್ಕೊಂಡು ದಟ್ಟವಾದ ಅರಣ್ಯದೊಳಗೆ ಹೋದ. ಹೋಗಿ ಆಕಳುಗಳನ್ನು ಅಲ್ಲೇ ಚೆನ್ನಾಗಿ ಮೇಯಿಸ್ಲಿಕ್ಕತ್ತಿದ್ದ. ಸಾಯಂಕಾಲ ಬೆಳಗ್ಗೆ ಸಂಧ್ಯಾ ವಂದನೆ ಮಾಡ್ತಿದ್ದ, ಅಗ್ನಿ ಕಾರ್ಯಗಳನ್ನು ಮಾಡ್ತಿದ್ದ, ಗುರುವಿನ ಸ್ಮರಣ ಮಾಡಿಕೊಂಡು ಭಾಳ ಚೆನ್ನಾಗಿ ಗುರುಧ್ಯಾನದೊಳಗನ ಮೈ ಮರೆತು ಬಿಡ್ತಿದ್ದ. ಆ ಕಡೆಲ್ಲ ಆಕಳುಗಳನ್ನು ಮೇಯಿಸ್ತಾ ಮೇಯಿಸ್ತಾ ಅವು 1000 ಆಗಿಬಿಟ್ಟು, ಆದ ಕೂಡಲೇ 1000 ಯಾವಾಗ ಅದು, ಆವಾಗ ವಾಯುದೇವ ಏನು ಮಾಡಿದ ಅಂತಂದ್ರೆ ಒಂದು ಹೋರಿಯೊಳಗೆ ಅಲ್ಲಿ ಪ್ರವೇಶ ಆಗಿ, ನಾವು 1000 ಮಂದಿ ಆಗೇವಿ, ನಮ್ಮನ್ನು ನಿಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗು, ಗುರುಗಳು ನಿನಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ವಾಯುದೇವ ನುಡಿತಾ ಇದ್ದಾನೆ. ಅವಾಗಂದ, ನಾನೂ ಕೂಡ ನಿನಗೆ ಉಪದೇಶವನ್ನು ಮಾಡ್ತೀನಿ, ನೀ ಕೇಳಕ್ಕೆ ಸಿದ್ಧದಿ ಏನು ಅಂತಂದಾಗ, ಆಯಿತು ಉಪದೇಶ ಮಾಡು ಅಂಥೇಳಿ ಆ ಹೋರಿಗೆ ಹೇಳ್ತಾ ಇದ್ದಾನೆ. ಆವಾಗ ವಾಯುದೇವ ಹೇಳ್ತಾ ಇದ್ದಾನೆ, ನೋಡು, ಪೂರ್ವ ದಿಕ್ಕನ್ನುವಂಥದ್ದು ಆ ಬ್ರಹ್ಮಪಾದದ ಒಂದು ಕಲಾ ಅನ್ನುವಂಥದ್ದಾಗ್ಯದ. ಹಾಗೆ ಉತ್ತರ ದಿಕ್ಕನ್ನುವಂಥದ್ದು ಮತ್ತೊಂದು ಕಲಾ ಆಗ್ಯದ. ಕಲೆ ಅಂತಂದ್ರೇನು? ಪಾದದ 4ನೇ ಒಂದು ಭಾಗ ಅನ್ನುವಂಥದ್ದು. ಈ ಬ್ರಹ್ಮಪಾದ ಅನ್ನುವಂಥದ್ದು ಇದು ಚತುಷ್ಕಲದಿಂದ ಕೂಡಿಕೊಂಡದ. ಇದಕ್ಕೆ ಪ್ರಕಾಶವಾನ್ ಅಂಥೇಳಿ ಕರಿತಾ ಇದ್ದಾರೆ. ಇದನ್ನು ಯಾವನು ಉಪಾಸನ ಮಾಡ್ತಾ ಇದ್ದಾನೋ ಅಂಥ ವಿದ್ವಾಂಸನಾಗಿರ್ತಕ್ಕಂಥವನು, ಇದನ್ನು ಉಪಾಸನೆ ಮಾಡ್ತಕ್ಕಂಥ ವಿದ್ವಾಂಸ ಈ ಲೋಕದೊಳಗೆ ಅವನು ಕೀರ್ತಿಶಾಲಿ ಆಗ್ತಾ ಇದ್ದಾನೆ. ಅವನಿಗೆ ಉತ್ತಮ ಲೋಕ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಇನ್ನೊಂದು ಪಾದವನ್ನು ಅಗ್ನಿದೇವ ನಿನಗೆ ಉಪದೇಶ ಮಾಡ್ತಾನೆ ಅಂಥೇಳಿ ಹೊರಟೋಗಿಬಿಟ್ಟ. ಮರುದಿವಸ ಗುರುಕುಲಕ್ಕೆ ಹೋಗುವಾಗ ಸಾಯಂಕಾಲ ಆಯ್ತು. ಸಂಧ್ಯಾ ವಂದನೆ ಆದ ಬಳಿಕ ಇನ್ನೇನು ಅವಾಗ ಕುಳಿತುಕೊಂಡಿದ್ದ ಪೂರ್ವದಿಕ್ಕಿನೊಳಗೆ ಅಗ್ನಿದೇವ ಅಲ್ಲಿ ಪ್ರಕಟನಾಗ್ತಾ ಇದ್ದಾನೆ. ಈ ಪೃಥ್ವಿಯು ಬ್ರಹ್ಮಪಾದದ ಒಂದು ಕಲೆಯಾಗೈತಿ. ಅಂತರಿಕ್ಷ ಅನ್ನುವಂಥದ್ದು ಇದು ಇನ್ನೊಂದು ಕಲೆ ಆಗ್ಯದ. ಈ ಪರಮಾಕಾಶ ಅನ್ನುವಂಥದ್ದು ಮತ್ತೊಂದು ಕಲೆ ಆಗೈತಿ. ಸಮುದ್ರ ಅನ್ನುವಂಥದ್ದು ಮಗದೊಂದು ಕಲೆ ಆಗೈತಿ. ಹಿಂಗೆ ಚತುಷ್ಕಲವಾದಂಥ ಈ ಪಾದಕ್ಕೆ ಅನಂತವಾನ್ ಅಂಥೇಳಿ ಕರಿತಾ ಇದ್ದಾರೆ ಅಂಥೇಳಿ ಅಗ್ನಿದೇವ ನುಡಿತಾ ಇದ್ದಾನೆ. ಇದನ್ನು ಯಾವನು ಉಪಾಸನ ಮಾಡ್ತಾ ಇದ್ದಾನೋ ಅವನು ಅನಂತವಾನ ಆಗ್ತಾ ಇದ್ದಾನೆ. ಅವನು ಅವಿಚ್ಛಿನ್ನ ಸಂತತಿ ಉಳ್ಳವನಾಗ್ತಾನೆ. ಅವನ ಸಂತತಿಯೊಳಗೆ ಕೊರತೆ ಆಗಂಗಿಲ್ಲ, ಅವನಿಗೆ ಸಂತಾನ ಆಗ್ತಾನೆ ಇರ್ತದೆ. ಹಾಗೆ ನಾಶರಹಿತವಾಗಿರ್ತಕ್ಕಂಥ ಪುಣ್ಯ ಅನ್ನುವಂಥದ್ದನ್ನು ಪಡಿತಾ ಇದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ಅಗ್ನಿದೇವ ಪ್ರಕಟನಾಗಿ ಆ ಬ್ರಹ್ಮಪಾದದ ಒಂದು ಕಲೆ ಅನ್ನುವಂಥದ್ದನ್ನು ಉಪದೇಶ ಮಾಡಿ ಹೊರಟು ಹೋಗಿಬಿಡ್ತಾ ಇದ್ದಾನೆ. ಇನ್ನು ಮತ್ತೆ ಅವನು ಮರುದಿವಸ ಸಾಯಂಕಾಲ ಮತ್ತೆ ಪ್ರಯಾಣ ಬೆಳೆಸಿದ. ಗುರುಳ ದರ್ಶನಕ್ಕೆ ಹೋಗಬೇಕು, ಆಕಳು ತೊಗೊಂಡು ಹೋಗ್ಬೇಕಂತ ಹೊರಡ್ತಾ ಇರಬೇಕಾದ್ರೆ ದಾರಿಯೊಳಗೆ ಮತ್ತೆ ಸಾಯಂಕಾಲ ಆಯಿತು. ಮತ್ತು ತನ್ನ ಎಲ್ಲ ಅಗ್ನಿ ಕಾರ್ಯಗಳನ್ನು ಮುಗಿಸಿಕೊಂಡು ಆ ಅಗ್ನಿಯ ಒಂದು ಪೂರ್ವ ಭಾಗದೊಳಗೆ ಕುಳಿತುಕೊಳ್ತಾ ಇದ್ದಾನೆ.
ಅಲ್ಲಿ ಸೂರ್ಯ ಏನು ಮಾಡಿದ ಅಂತಂದ್ರೆ ಹಂಸ ಪಕ್ಷಿ ರೂಪದೊಳಗೆ ಬರ್ತಾನೆ. ಬ್ರಹ್ಮದ ಇನ್ನೊಂದು ಪಾದದನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಿದ. ಆಗಲಿ ಮಾಡ್ರಿ ಅಂಥೇಳಿ ಸತ್ಯಕಾಮ ನುಡಿತಾ ಇದ್ದಾನೆ. ಆವಾಗ ಅಗ್ನಿ ಅನ್ನುವಂಥದ್ದು ಈ ಬ್ರಹ್ಮಪಾದದ ಒಂದು ಕಲಾ ಅನ್ನುವಂಥದ್ದಾಗ್ಯದ. ಸೂರ್ಯ ಇನ್ನೊಂದು ಕಲೆ ಆಗಿದ್ದಾನ, ಚಂದ್ರ ಮತ್ತೊಂದು ಕಲೆ ಆಗೈತಿ. ಈ ವಿದ್ಯುತ್ ಅನ್ನುವಂಥದ್ದು ಬ್ರಹ್ಮಪಾದದ ಮಗದೊಂದು ಕಲೆ ಆಗ್ಯದ. ಈ ಪ್ರಕಾರವಾಗಿ ಚತುಷ್ಕಲಾರೂಪವಾಗಿರ್ತಕ್ಕಂಥ ಈ ಬ್ರಹ್ಮಪಾದಕ್ಕೆ ಜ್ಯೋತಿಷ್ಮಾನ್ ಅಂಥೇಳಿ ಕರಿತಾ ಇದ್ದಾರೆ. ಇದನ್ನು ಅರಿತುಕೊಂಡು ಯಾವನು ಚೆನ್ನಾಗಿ ಇದನ್ನು ಉಪಾಸನ ಮಾಡ್ತಾ ಇದ್ದಾನೋ ಅಂಥ ವಿದ್ವಾಂಸ ಈ ಲೋಕದೊಳಗೆ ತೇಜಸ್ವಿ ಆಗ್ತಾನೆ ಅಂತ, ಮತ್ತು ಸೂರ್ಯಾದಿ ಲೋಕಗಳನ್ನು ಪಡಿತಾ ಇದ್ದಾನೆ ಅಂಥೇಳಿ ಇನ್ನೊಂದು ಬ್ರಹ್ಮದ ಯಾವ ಕಲೆ ಅನ್ನುವಂಥದ್ದನ್ನು ಜಲಚರ ಪಕ್ಷಿ ಎನ್ನುವಂಥದ್ದು ಉಪದೇಶ ಮಾಡ್ತದೆ ಅಂಥೇಳಿ ಹೇಳಿ ಹೊರಟು ಹೋಗಿಬಿಟ್ಟ ಸೂರ್ಯದೇವ. ಮರುದಿವಸ ಸಾಯಂಕಾಲ ಏನಾಯಿತು ಅಂತಂದರೆ ಒಂದು ಜಲಚರ ಪಕ್ಷಿ ಬರ್ತದೆ. ಅದು ಬಂದು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ನೋಡಪ್ಪ, ಈ ಪ್ರಾಣ ಅನ್ನುವಂಥದ್ದೇನದ ಇದು ಬ್ರಹ್ಮಪಾದದ ಒಂದು ಕಲೆ ಆಗೈತಿ. ಇನ್ನು ನಮ್ಮ ನೇತ್ರ ಅನ್ನುವಂಥದ್ದು ಇದು ಇನ್ನೊಂದು ಕಲೆ ಆಗೈತಿ. ನಮ್ಮ ಶ್ರೋತ್ರ, ನಮ್ಮ ಕಿವಿ ಎನ್ನುವಂಥದ್ದು ಮತ್ತೊಂದು ಕಲೆ ಆಗೈತಿ. ನಮ್ಮ ಮನಸ್ಸು ಅನ್ನುವಂಥದ್ದು ಆ ಬ್ರಹ್ಮಪಾದದ 4ನೇ ಕಲೆ ಆಗೈತಿ. ಹಿಂಗೆ ಆ ಬ್ರಹ್ಮಪಾದ ಅನ್ನುವಂಥದ್ದು ಚತುಷ್ಕಲವಾಗಿದೆ. ಇದಕ್ಕೆ ಆಯತನವಾನ್ ಅಂತ ಹೆಸರು ಐತಿ ಅಂತಂದರು. ಇದನ್ನು ಯಾವನು ಉಪಾಸನ ಮಾಡ್ತಾ ಇದ್ದಾನೋ ಅವನು ಗೃಹಾದಿಗಳನ್ನು ಪಡಿತಾನ ಅಂತ. ಅಂದರೆ ಅವನಿಗೆ ಮನೆ, ಹೆಂಡತಿ, ಮಕ್ಕಳು ಎಲ್ಲ ಸಮೃದ್ಧಿ ಅನ್ನುವಂಥದ್ದಾಗ್ತದೆ. ಅವನು ಸದಾ ಸುಖಿಯಾಗಿರ್ತಾ ಇದ್ದಾನೆ. ಮತ್ತು ಅವನ ದೇಹ ಬಿಟ್ಟ ನಂತರ ಉತ್ತಮವಾಗಿರ್ತಕ್ಕಂಥ ಲೋಕಗಳನ್ನು ಪಡಿತಾನೆ ಅಂಥೇಳಿ ಹಿಂಗೆ ಅದು ಉಪದೇಶಿಸಿ ಅದು ಹೊರಟು ಹೋಗುವಂಥದ್ದಾಯ್ತು. ಆ ಜಲಚರ ಪಕ್ಷಿ ಅನ್ನುವಂಥದ್ದು ಹೊರಟು ಹೋಗಿಬಿಡ್ತು. ಆವಾಗ ಎಲ್ಲ ಆಕಳನ್ನು ಹೊಡ್ಕೊಂಡು ಗುರುಗಳ ಹತ್ತಿರ ಬಂದ. ಗುರುಗಳು ಭಾಳ ಸಂತುಷ್ಟರಾದರು. ಭಾಳ ಸಂತೋಷ ಆಯಿತು. ಅವನು ಮಹಾನ್ ತೇಜಸ್ವಿಯಾಗಿ ಬಿಟ್ಟಿದ್ದ ಸತ್ಯಕಾಮ. ಆವಾಗ ಗುರುಗಳು ಅವನ ಶ್ರದ್ಧಾ, ಅವನ ವಿನಯವನ್ನು ನೋಡಿ ಆ ಷೋಡಶೋಕಲ ಬ್ರಹ್ಮದ ಒಂದು ಉಪಾಸನೆ, ಒಂದು ರಹಸ್ಯವಾದ ಅರ್ಥವನ್ನು ಅವನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ತಮ್ಮ ವರದ ಹಸ್ತವನ್ನು ಅವನ ಮಸ್ತಕದ ಮೇಲೆ ಇಟ್ಟಾಗ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಯಿತು. ಬ್ರಹ್ಮಾನುಭವಿಯಾದ ಆತ್ಮಜ್ಞಾನ ಮಾಡಿಕೊಂಡು ತನ್ನ ಜನ್ಮವನ್ನು ಪಾವನ ಮಾಡಿಕೊಂಡ ಅನ್ನುವಂಥ ಸತ್ಯಕಾಮ ಜಾಬಾಲ ಅನ್ನುವಂಥ ದೃಷ್ಟಾಂತ ಬಹಳ ಸುಂದರವಾಗಿ ಉಪನಿಷತ್ತುಗಳಲ್ಲಿ ಬರ್ತದೆ. ಹಿಂಗೆ ಗುರು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂಥೇಳಿ ನಿಜಗುಣ ಶ್ರೀಗಳವರಿಲ್ಲಿ ಉಪದೇಶ ಮಾಡುವಂಥವರಾಗಿದ್ದಾರೆ. ಇಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಪದ್ಯದೊಳಗೆ ಶಿವಹಸ್ತ ಅಂತ ಪ್ರಯೋಗ ಮಾಡಿದ್ದಾರೆ. ಗುರುಹಸ್ತ ಅಂತ ಹೇಳಬೇಕಾಗಿತ್ತಲ್ಲ ಅಂತ ಯಾರು ಆಕ್ಷೇಪ ಮಾಡಿದರೆ, ಆ ಗುರುಹಸ್ತ ಅಂದ ಅದು ಪರುಷ ಹಸ್ತ ಇದ್ದ ಹಾಗೆ. ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಮಾಡ್ತಾ ಮಹಾಮಂತ್ರಗಳ ಜಪಾನುಷ್ಠಾನ ಮಾಡಿದ್ದರಿಂದ ಅವರ ಹಸ್ತ ಅನ್ನುವಂಥದ್ದು ಅತ್ಯಂತ ಪವಿತ್ರವಾಗಿರ್ತದೆ. ಹೀಗಾಗಿ ಅದು ಶಿವಹಸ್ತವೇ ಆಗಿರ್ತದೆ ಅಂತ. ಯಾಕಂದರೆ ಇಲ್ಲಿ ಗುರು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ಹೇಳ್ಯಾರ. ಸಾಕ್ಷಾತ್ ಪರಮಾತ್ಮನೇ ಗುರು ರೂಪದಿಂದ ಅವತರಿಸಿ ಬಂದು ಶಿಷ್ಯನನ್ನು ಉದ್ಧಾರ ಮಾಡುವಂಥವನಾಗ್ತಾ ಇದ್ದಾನೆ. ಇನ್ನು ಗುರುವಿನ ಒಂದು ಜ್ಞಾನ ದೀಕ್ಷೆ ಅನ್ನುವಂಥದ್ದು, ಆ ಜ್ಞಾನದ ಮಹಿಮಾ ಯಾವುದು ಅನ್ನುವಂಥದ್ದನ್ನು ಈ ಕೊನೆ ನುಡಿಯೊಳಗೆ ಹೇಳ್ತಾ ಇದ್ದಾರೆ. ಗುರುವರನ ಬೋಧೆಯೆಂಬ ಅಮೃತದ ಧಾರೆಯನ್ನ ದುರಿತ ಸಂತಾಪಗಳ ಸಮುದಾಯ ಒಡಗಿ ಪರಮಾನುರಾಗವೆಡೆಯೊಳು ತೆಕ್ಕನೆ ತೀವಿ ಗುರುಶಂಭುಲಿಂಗವಾದುದ ನೊಡಂಬಡದೆ ಅಂತ ಹೇಳಿದರು. ಇಲ್ಲಿ ಗುರುವರನ ಅಂದರೆ ಇಲ್ಲಿ ಆಚಾರ್ಯ ಶ್ರೇಷ್ಠನಾಗಿರತಕ್ಕಂಥ ಯಾವ ಬ್ರಹ್ಮನಿಷ್ಠ ಸದ್ಗುರುನಾಥನದನಲ್ಲ, ಬೋಧೆಯೆಂಬ ಅಮೃತಧಾರೆಯೋಳು ನಮಗೆ ಶ್ರೇಷ್ಠವಾದ ಬ್ರಹ್ಮೋಪದೇಶವನ್ನೇ ಮಾಡ್ತಾ ಇದ್ದಾನೆ. ಅಂಥ ಒಂದು ಬೋಧಾಮೃತದ ಒಂದು ಪ್ರವಾಹದೊಳಗೆ ಎನ್ನ ದುರಿತ ಸಂತಾಪಗಳ ಅಂದರೆ ಪಾಪದಿಂದ ಉಂಟಾಗ್ತಕ್ಕಂಥ ಏನು ಅತಿಯಾದ ದುಃಖಗಳೇನದಾವಲ್ಲ, ಆ ದುಃಖಗಳ ಸಮುದಾಯ ಅನ್ನುವಂಥದ್ದು ಅಡಗಿ ಅಂತ ಅವು ಹೋಗಿಬಿಡ್ತಾವೆ, ನಾಶ ಆಗಿ ಹೋಗಿಬಿಡ್ತಾವೆ. ಪರಮಾನುರಾಗವು ಆ ಪರಬ್ರಹ್ಮದೊಳಗೆ
ಒಂದು ಅತಿಶಯವಾದ ಪ್ರೇಮ ಅನ್ನುವಂಥದ್ದು ಉಂಟಾಗ್ತದೆ. ಆ ಪರಬ್ರಹ್ಮದೊಳಗೆ ನಮ್ಮ ವೃತ್ತಿ ಅನ್ನುವಂಥದ್ದು ನೆಲೆಗೊಳ್ತದೆ. ಎಡೆಗೊಂಡು ಅಂತಂದ್ರೆ ಏನು, ಆ ಪರಬ್ರಹ್ಮದೊಳಗೆ ಪ್ರೇಮ ಅನ್ನುವಂಥದ್ದು ನೆಲೆಸಿಬಿಡ್ತದೆ. ತೆಕ್ಕನೇ ತೀವಿ ಅಂದರೆ ಅದು ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡು ಗುರುಶಂಭುಲಿಂಗವಾದುದನು. ಅದು ನಮಗೆ ಸುಖವನ್ನು ಉಂಟು ಮಾಡ್ತಕ್ಕಂಥ ಯಾವ ಪರಮಾತ್ಮನೇ ತಾನಾಗಿ ಬಿಡ್ತಾನ ಅಂಥ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ನಮ್ಮ ವೃತ್ತಿ ಎನ್ನುವಂಥದ್ದು ಆಗಿಬಿಡ್ತದೆ. ಅಂಥ ಪ್ರೇಮ ಅನ್ನುವಂಥದ್ದು ಆ ಪರಬ್ರಹ್ಮ ರೂಪದೊಳಗೆ ನೆಲೆಗೊಂಡು ಬಿಡ್ತು ಅಂತಂದರೆ ನಮಗೆ ಅಂಥ ಶ್ರೇಷ್ಠವಾದ ಆನಂದ, ನಿತ್ಯ ಆನಂದ, ನಾವು ಆನಂದದ ಸಾಗರವೇ ಆಗಿಬಿಡ್ತಾ ಇದ್ದೀವಿ. ನಮಗೆ ಅಂಥ ನಿತ್ಯ ನಿರೀಕ್ಷೆ ಸುಖ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತದೆ. ಇಂಥದ್ದನ್ನು ಪಡ್ಕೊಂಡ ಬಳಿಕ ಮತ್ತೊಂದನ್ನು ಪದವಿಯನ್ನು ಪಡಿಬೇಕನ್ನುವಂಥ ಆಸೆ ನಮ್ಮೊಳಗೆ ತೋರ್ತದೇನು ಅಂತಂದ್ರೆ ಇಲ್ಲ. ಅಂದರೆ ಯಾವಾಗ ನಮ್ಮ ದೇಹ ಆಗಲಿ, ನಮ್ಮ ಇಂದ್ರಿಯಗಳಾಗಲಿ, ಮನಸ್ಸುಗಳಾಗಲಿ ಯಾವಾಗ ಪವಿತ್ರ ಆದವು ಅಂತಂದರೆ ಗುರುನಾಥ ನಮ್ಮನ್ನು ಕುರಿತು ನಮಗೆ ಜ್ಞಾನೋಪದೇಶ ಮಾಡ್ತಾನೆ. ನೋಡಪ್ಪ, ನೀನು ಶುದ್ಧವಾಗಿರ್ತಕ್ಕಂಥ ಬ್ರಹ್ಮ ಅದಿ, ಪ್ರಜ್ಞಾನಂ ಬ್ರಹ್ಮ. ಆ ಪ್ರಜ್ಞಾನ ಅಂತಂದರೆ ಕೇವಲ ಜ್ಞಾನರೂಪವಾಗಿರ್ತಕ್ಕಂಥದ್ದು. ನೀನು ಕೇವಲ ಸ್ವಯಂ ಜ್ಯೋತಿ ಸ್ವರೂಪನೇ ಆಗಿದಿ ಎನ್ನುವಂಥ ಮಾತನ್ನು ಸದ್ಗುರುಗಳು ಅಂಥ ಜ್ಞಾನ ಅನ್ನುವಂಥ ಅಮೃತದ ಪ್ರವಾಹಗಳಿಂದ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳ ರಾಶಿ ಅನ್ನುವಂಥದ್ದನ್ನು ಕಳೆದು ಬಿಡ್ತಾ ಇದ್ದಾನೆ ಅಂತ. ಯಾವಾಗೆಲ್ಲ ಪಾಪರಾಶಿಗಳನ್ನು ನಷ್ಟ ಆಗಿ ಹೋಗ್ಬಿಟ್ಟು ಅಂತಂದರೆ ನಾವು ಅಂಥ ಒಂದು ಅಮೃತವನ್ನು ಪಾನ ಮಾಡಿಬಿಟ್ಟಿವಿ, ಜ್ಞಾನಾಮೃತವನ್ನು ಪಾನ ಮಾಡಿದ್ದೀವಿ ಅಂತಂದರೆ ಎಲ್ಲ ಪಾಪಗಳು ನಿವೃತ್ತಿಯಾಗಿ ಕೇವಲ ಆನಂದವೇ ನಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾರೆ. ನಿತ್ಯನಿರ್ಸವಾಗಿರ್ತಕ್ಕಂಥ ಆನಂದ ಅನ್ನುವಂಥದ್ದು ನಮಗೆ ದೊರಕಿ ಬಿಡ್ತದೆ. ನಮ್ಮ ವೃತ್ತಿ ಅನ್ನುವಂಥದ್ದು ಏನಾಯಿತು, ಪರಬ್ರಹ್ಮ ಸ್ವರೂಪದೊಳಗೆ ಆ ಪ್ರೇಮ ಅನ್ನುವಂಥದ್ದು ಹೆಚ್ಚಾಗಿ ಆ ಸುಖಕ್ಕೆ ಕಾರಣವಾಗಿರ್ತಕ್ಕಂಥ ಪರಮಾತ್ಮನೇ ನಾನಾಗುವಂಥವನಾಗಿದ್ದೀನಿ. ಇಂಥ ಒಂದು ಪರಬ್ರಹ್ಮ ಸ್ವರೂಪ ನಾನಾದ ಬಳಿಕ ಇದನ್ನು ತಿರಸ್ಕಾರ ಮಾಡಿ ಇನ್ನೊಂದು ಪದವಿ ಪಡಿಬೇಕನ್ನುವಂಥ ಈ ಅಲ್ಪವಾಗಿರ್ತಕ್ಕಂಥ ಆಸೆ ಅನ್ನುವಂಥದ್ದು ನನ್ನೊಳಗೆ ತೋರ್ತದೇನು ಅಂತಂದರೆ ತೋರೋದಿಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಇಲ್ಲಿ ನಿಜಗುಣಶ್ರೀಗಳವರು ನಮಗೆ ನಿರೂಪಣೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಸದ್ಗುರುನಾಥನ ಒಂದು ಮಹಿಮಾ ಅದು ಭಾಳ ಅಪಾರವಾಗಿರ್ತಕ್ಕಂಥದ್ದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸ್ವಂಬಾಲಂ ರೋದಮಾನಂ ಚಿರತರ ಸಮಯಂ ಶಾಂತಿಮಾನೇತುಮಗ್ರೆ ದ್ರಾಕ್ಷಂ ಕಾರ್ಜೂರಂ ಆಮ್ರಂ ಸುಖದಲಮಥವಾ ಯೋಜಯತ್ಯಂಬಿಕಾಸ್ಯ ತದ್ವಚ್ಚೇತೋತಿ ಮೂಢ ಬಹುಜನನ ಭವಾನ್ ಮೌಢ್ಯ ಸಂಸ್ಕಾರ ಯೋಗಾದ್ ಬೋಧೋಪಾಯೈರನೇಕೈರವಶಮುಪನಿಷತ್ ಬೋಧಯಾಮಾಸ ಸಮ್ಯಕ್. ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳಿದರು. ಈಗೊಬ್ಬ ತಾಯಿ ಅದಾಳ, ಒಂದು ಮಗು, ಒಂದು 3 ವರ್ಷದ 4 ವರ್ಷದ ಮಗು ಅದು ಅಳುತ್ತಿರ್ತದೆ. ಆ ಅಳುವಂಥ ಮಗುವನ್ನು ತಾಯಿ ಸಮಾಧಾನ ಮಾಡಬೇಕು ಅಂಥೇಳಿ ಆಕೆ ಏನು ಮಾಡ್ತಾಳೆ ಅಂತಂದರೆ ಆ ಮಗುವಿಗೆ ದ್ರಾಕ್ಷಿ ಹಣ್ಣು ತಂದು ಕೊಡ್ತಾಳೆ. ಮಗು ಇದನ್ನು ತಿಂದು ಸಮಾಧಾನ ಆಗು ಅಂಥೇಳಿ ಆ ಹಣ್ಣನ್ನು ಕೊಡ್ತಾಳೆ. ಕೊಟ್ಟರು ಆ ಹುಡುಗ ಮತ್ತೆ ಅಳಲಿಕ್ಕೆ ಶುರು ಮಾಡ್ತದೆ. ಮಗುವಿಗೆ ದ್ರಾಕ್ಷಿ ಹಣ್ಣು ಬ್ಯಾಡ ಅನಿಸ್ತದೆ ಅಂತೇಳಿ ಖರ್ಜೂರು ತೊಗೊಂಬರ್ತಾಳೆ. ಈ ಖರ್ಜೂರು ತಿನ್ನಪ್ಪ ಮಗು, ಖರ್ಜೂರು ತಗೋ ಅಂತೇಳಿ ಖರ್ಜೂರು ಕೊಡ್ತಾಳೆ. ಆಗಲೂ ಕೂಡ ಮಗು ಸಮಾಧಾನ ಆಗೋದಿಲ್ಲ. ಅದು ಭಾಳ ಸಮಯದವರೆಗೆ ಅಳ್ತಾನೆ ಇರ್ತದೆ. ಆ ಮಗುವಿಗೆ ಮತ್ತು ಶಾಂತಿ ಮಾಡಬೇಕು, ಸಮಾಧಾನ ಮಾಡಬೇಕಂತೇಳಿ ಮಾವಿನ ಹಣ್ಣು ತೊಗೊಂಡು ಬರ್ತಾಳೆ. ಮಗು ನೋಡು, ಈ ಹಣ್ಣು ತಗೋ, ಈ ಮಾವಿನ ಹಣ್ಣು ಎಷ್ಟು ಚೆನ್ನಾಗೈತೆ ನೋಡು, ಇದನ್ನು ತಿನ್ನು ಅಂತ ಕೊಡ್ತಾ ಇದ್ದಾಳೆ. ಆವಾಗ ಮಗು ಮತ್ತೆ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು ಅಂತಂದರೆ ಬಾಳೆಹಣ್ಣು ತೊಗೊಂಡು ಬರ್ತಾಳೆ. ಮಗು ಇದನ್ನು ತಿನ್ನಂಥೇಳಿ ಮಧುರವಾದ ಮಾತುಗಳಿಂದ ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ಹೆಂಗೆ ಆ ತಾಯಿ ಕೊಟ್ಟು ಆ ಮಗುವಿನನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾ ಇದ್ದಾಳೋ ತದ್ವತ್ ಹಾಗೆ ಇಲ್ಲಿ ತದ್ವಚ್ಚೆ ಅತಿಮೂಢ ಬಹುಜನನ ಭವಾನ್ ಮೌಢ್ಯ ಸಂಸ್ಕಾರ ಯೋಗಾತ್. ಇಲ್ಲಿ ಮೂಢನಾಗಿರ್ತಕ್ಕಂಥ ಯಾವ ಜೀವನದಾನಲ್ಲ, ಇವನು ಅನಂತ ಜನ್ಮಗಳು, ಒಂದಲ್ಲ ಎರಡಲ್ಲ, ಅನಂತ ಜನ್ಮಗಳ ಒಂದು ಸಂಸ್ಕಾರದಿಂದ ಇವನು ಈ ಸಂಸಾರದೊಳಗೆ ಜನನ ಮರಣಕ್ಕೊಳಗಾಗಿದ್ದಾನೆ. ಅನೇಕ ವಿಷಯಗಳಲ್ಲಿ ಆಸಕ್ತನಾಗಿ ದುಃಖಿಯಾಗಿದ್ದಾನೆ.
ವಿಷಯಗಳಲ್ಲಿನೇ ಸುಖ ಅದಂಥೇಳಿ ಅದರ ಬಗ್ಗೆ ಇಚ್ಛಾ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಅಂಥ ಒಂದು ಒಳ್ಳೆಯ ವಿವೇಕಯುಕ್ತವಾಗಿರ್ತಕ್ಕಂಥ ಮಾತುಗಳಿಂದ ಇಲ್ಲಿ ಆ ಉಪನಿಷತ್ತು ವಾಕ್ಯಗಳಂತೆ ಏನದಾವು ಅವುಗಳನ್ನು ಚೆನ್ನಾಗಿ ನಮಗೆ ಬೋಧ ಮಾಡ್ತಾನೆ. ನಮಗೆ ಬಂದಿರತಕ್ಕಂಥ ಈ ಅಜ್ಞಾನವನ್ನು ಕಳಿತಾನೆ. ಈ ಸಂಪೂರ್ಣ ಪ್ರಪಂಚ ಅನ್ನುವಂಥ ಇದು ನಶ್ವರದ, ಇದು ದುಃಖ ರೂಪದ, ಇದರೊಳಗೆ ನೀ ಮೋಹ ಮಾಡಲಿಕ್ಕೆ ಹೋಗಬೇಡ. ನೀನೇ ಪ್ರತ್ಯೇಕಾತ್ಮ, ನೀನೇ ಪರಬ್ರಹ್ಮ ಸ್ವರೂಪ, ನೀನು ಯಾವಾಗಲೂ ಸುಖರೂಪನೇ ಅದಿ. ನಿನ್ನ ವೃತ್ತಿ ಅನ್ನುವಂಥದ್ದು ಅನಾತ್ಮ ಪ್ರಪಂಚದೊಳಗೆ ಇಡಕ್ಕೆ ಹೋಗಬೇಡ. ಪ್ರಪಂಚ ಸತ್ಯ ಅಂತ ನಂಬಕ್ಕೆ ಹೋಗಬೇಡ. ನಿನ್ನನ್ನು ನೀ ನಂಬು. ನಾನು ಪರಮಾತ್ಮ ಅಂತ ತಿಳ್ಕೊ. ನಿನಗೆ ನಿಜವಾದ ಆತ್ಮ ಸಾಕ್ಷಾತ್ಕಾರ ಆಗಿ ನೀನು ಧನ್ಯನಾಗ್ತಿ ಅಂತೇಳಿ ಸದ್ಗುರುನಾಥ ಹಿಂಗೆ ನಮಗೆ ಯಥಾರ್ಥ ಜ್ಞಾನವನ್ನು ಬೋಧ ಮಾಡ್ತಾನೆ. ನಮಗೆ ಅಂಥ ಜ್ಞಾನಾಮೃತವನ್ನು ನಮಗೆ ಅನುಗ್ರಹ ಮಾಡಿದ ಅಂತಂದ್ರೆ ನಾವು ಕೇವಲ ನಿತ್ಯ ಸುಖವನ್ನು ನಾವು ಪ್ರಾಪ್ತ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಅರ್ಜುನನು ಕೂಡ ಉದ್ಗಾರ ತೆಗೆದ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ ಹೇಳಿದ. ಮೊದಲು ಅವನಿಗೆ ಅಜ್ಞಾನ ಮೂಲಕವಾಗಿ ಮೋಹ ಆವರಿಸಿಬಿಟ್ಟಿತ್ತು. ಇವರೆಲ್ಲ ಕೌರವರು ನಮ್ಮವರು, ನಾನು ನಮ್ಮ ಗುರುಗಳ ಜೊತೆಯಲ್ಲಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಇವ್ರ ಜೊತೆಯಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೀನಲ್ಲ, ನನಗೆ ಯುದ್ಧನ ಬೇಡ, ಇವರೆಲ್ಲ ನಮ್ಮವ್ರದಾರ, ಇವ್ರನ್ನ ಕೊಂದ್ರೆ ನನಗೆ ನರಕಾಕ್ಕದ ಅಂಥೇಳಿ ಯುದ್ಧ ಬೇಡ ಅಂತ ಶಸ್ತ್ರ ಚೆಲ್ಲಿದ್ದ. ಯಾವಾಗ ಕೃಷ್ಣ ಪರಮಾತ್ಮ ಗೀತಾಮೃತವನ್ನು ಬೋಧ ಮಾಡಿದ, ಭಗವದ್ಗೀತೆ ಬೋಧ ಮಾಡಿದ, ನೋಡಪ್ಪ ನೀ ಕೊಲ್ಲೋದು ದೇಹವನ್ನು, ಆದರೆ ಆತ್ಮನ್ನು ಕೊಲ್ಲಿಕ್ಕಾಗಂಗಿಲ್ಲ, ನೀನು ಆತ್ಮನೇ ಅದಿ, ಎಲ್ಲ ದೇಹಗಳಲ್ಲಿ ನೀನೇ ಅದಿ, ಅಂಥ ಆತ್ಮ ವಸ್ತು ಅನ್ನುವಂಥದ್ದು ಅದು ಯಾವುದರಿಂದ ಕೊಲ್ಲಿಸಿಕೊಳ್ಳೋದಿಲ್ಲ ಅಂಥೇಳಿ ಯಾವಾಗ ಜ್ಞಾನವನ್ನು ಬೋಧ ಮಾಡಿದನೋ ಅವನನ್ನು ಮೋಹ ನಷ್ಟಾಗಿ ಹೋಗಿಬಿಡ್ತು. ಆ ಮೋಹದಿಂದಲೇ ಅವನಿಗೆ ದುಃಖ ಬಂದಿತ್ತು. ಯಾವಾಗ ಜ್ಞಾನ ಆಯಿತೋ, ಆ ಅಜ್ಞಾನ ನಿರಣ ಆಯಿತೋ, ನಿರಸನ ಆದ ಕೂಡಲೇ ಅವನ ಮೋಹ ಅಳದೋಯ್ತು. ಅದಕ್ಕೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಈಗ ನನಗೆ ಸ್ವರೂಪದ ಸಾಕ್ಷಾತ್ಕಾರ ಆಯ್ತಂತಾನೆ. ಗುರುವೇ, ನನ್ನನ್ನು ನಾ ಮರೆತಿದ್ದೆ, ನಾ ಪರಮಾತ್ಮ ಅನ್ನೋದನ್ನು ಮರೆತಿದ್ದಕ್ಕೆ ನನಗಿಷ್ಟೆಲ್ಲ ದುಃಖ ಅನ್ನುವಂಥದ್ದಾಗಿತ್ತು. ನನ್ನ ಮೋಹ ಅನ್ನುವಂಥದ್ದನ್ನು ಅಳದು ನೀವು ದೂರ ಮಾಡಿದಿರಲ್ಲ ಅಂಥೇಳಿ ಅಲ್ಲಿ ಉದ್ಗಾರ ತೆಗಿತಾ ಇದ್ದಾನೆ ಶಿಷ್ಯನಾಗಿರ್ತಕ್ಕಂಥವನು. ನನಗಿಲ್ಲೆಲ್ಲ ಸಂಶಯಗಳು ಹೋಗಿಬಿಟ್ಟಿದ್ದಾವೆ. ತ್ವತ್ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿಗತ ಸಂದೇಹ. ನಿನ್ನ ಕೃಪಾ ಮೂಲಕವಾಗಿ ನಿನ್ನ ಕರುಣೆಯಿಂದ ನನ್ನ ನಿಜವಾದ ಸ್ವರೂಪದ ಸಾಕ್ಷಾತ್ಕಾರ ಆಗಿಬಿಟ್ಟದ. ನನ್ನಲ್ಲಿ ಯಾವುದೇ ಸಂಶಯಗಳು ಉಳ್ಕೊಂಡಿಲ್ಲ. ನೀ ನನ್ನ ಮೇಲೆ ಕೃಪಾ ಅನ್ನುವಂಥದ್ದನ್ನು ಮಾಡಿದಿ. ಈಗ ನೀನೇನು ಆಜ್ಞೆ ಮಾಡ್ತೀಯೋ ಮಾಡು, ನಿಮ್ಮ ಆಜ್ಞೆಯನ್ನು ನಾನು ಪಾಲನಾ ಮಾಡ್ತಾ ಇದ್ದೀನಿ ಅಂಥೇಳಿ ಇಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಭಾಳ ಸುಂದರವಾಗಿ ಉದ್ಗಾರ ತೆಗಿತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಅರ್ಜುನನ ಕುರಿತು ಹೇಳ್ತಾನೆ, ಹೇ ಪರಮಾತ್ಮ, ನಿನ್ನ ದಯೆಯಿಂದ ನಿನ್ನ ಕೃಪಾ ಮೂಲಕವಾಗಿ ನಾನು ನಿತ್ಯ ಸುಖಿಯಾಗಿದ್ದೀನಿ. ನೀನೇನು ಆಜ್ಞೆ ಮಾಡ್ತೀನಿ, ನಿನ್ನ ಆಜ್ಞೆಯನ್ನು ನಾನು ಪಾಲಿಸ್ತಾ ಇದ್ದೀನಿ ಅಂಥೇಳಿ ಅಲ್ಲಿ ಹೆಂಗೆ ಉದ್ಗಾರ ತೆಗೆದಿದ್ದಾನೋ ಹಾಗೆ ಇಲ್ಲಿ ಶ್ರೀಮನ್ ನಿಜಗುಣೇಶ್ವರವರು ಕೂಡ ಗುರುವಿನ ಒಂದು ಮಹಿಮೆ ಎನ್ನುವಂಥದ್ದನ್ನು ಶಿಷ್ಯನಾಗಿರ್ತಕ್ಕಂಥವನು ಯಾವ ರೀತಿಯಾಗಿ ಅದನ್ನು ಅನುಭವಿಸಿ ಅದರ ಸುಖಾನುಭವವನ್ನು ಪಡ್ಕೊಂಡು ಗುರುಗಳನ್ನು ಕುರಿತು ಹೇಳ್ತಾನೆ. ನನಗೆ ಇನ್ನೊಂದನ್ನು ಪಡಿಬೇಕನ್ನುವಂಥ ಯಾವುದೇ ಪದವಿಗಳ ಆಸೆ ಅನ್ನುವಂಥದ್ದು ನನ್ನಲ್ಲಿ ಇಲ್ಲವೇ ಇಲ್ಲ. ನಾನು ಅಂಥ ನಿತ್ಯ ಸುಖವನ್ನು ಪ್ರಾಪ್ತ ಮಾಡಿಕೊಂಡೀನಿ ಅಂಥೇಳಿ ಇಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಆ ಸದ್ಗುರುನಾಥನ ಒಂದು ಕೃಪಾ ಅನ್ನುವಂಥದ್ದು, ಅವನ ಕರುಣ ಅನ್ನುವಂಥದ್ದು ನಮಗಾದರೆ ಈ ಭವತಾಪ ಅನ್ನುವಂಥದ್ದು ನಮಗೆ ಅಳೆದು ಹೋಗ್ತದೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ತಾಪಗಳು ದೂರ ಆಗ್ತಾ ಇದ್ದಾವೆ. ಈ ರೀತಿಯಾಗಿ ನಾವು ಸುಮಾರು ಜೂನ್ 27ನೇ ತಾರೀಕಿನಿಂದ ಇಂದಿನವರೆಗೆ ಅಂದರೆ ಸುಮಾರು 4 ತಿಂಗಳು 15 ದಿನಗಳ ಪರ್ಯಂತರವಾಗಿ ಶ್ರೀಮನ್ ನಿಜಗುಣೇಶ್ವರರಿಂದ ವಿರಚಿತವಾಗಿರ್ತಕ್ಕಂಥ ಈ ಕೈವಲ್ಯ ಪದ್ಧತಿ ಎನ್ನುವ ನೀತಿ ಕ್ರಿಯಾಚಾರ ಸ್ಥಳ ಗ್ರಂಥವನ್ನು, ಯಾಕಂದರೆ ಈಗ ಕೊರೋನಾ ಬಂದು ಜಗತ್ತೆಲ್ಲವೂ ಆತಂಕದೊಳಗಿತ್ತು, ಅದು ಎಲ್ಲ ಕಡೆ ಹರಡ್ತಾ ಇತ್ತು. ಅಂಥ ಸಮಯ ಎಲ್ಲ ಕಾರ್ಯಕ್ರಮಗಳು ಸ್ಥಗಿತ ಆಗಿದ್ದು, ಎಲ್ಲಿ ಪ್ರವಚನಗಳು ನಡೀತಾ ಇದ್ದಿದ್ದಿಲ್ಲ. ನಾವೆಲ್ಲ ನಮ್ಮ ಸ್ಥಾನದಲ್ಲೇ ಇದ್ದೀವಿ. ಆದರೆ
ತಮ್ಮ ಮನೆಯಲ್ಲಿರ್ತಕ್ಕಂಥ ಸದ್ಭಕ್ತರಿಗೆ ಈ ಪ್ರವಚನ ಮಾಲಿಕೆಗಳು ಎಲ್ಲರಿಗೆ ತಲುಪಲಿ ಅಂಥೇಳಿ ಇಲ್ಲಿ ಆಡಿಯೋ ಪ್ರವಚನಗಳ ಮೂಲಕವಾಗಿ ನಾವು ಏನೋ ಒಂದು ಸಂಕಲ್ಪ ಆಯಿತು. ಇದು ಎಲ್ಲ ಭಕ್ತರಿಗೆ ಈ ಶ್ರೀಮನ್ ನಿಜಗುಣ ಶ್ರೀಗಳ ಒಂದು ಸಮಗ್ರ ಗ್ರಂಥ ಅನ್ನುವಂಥದ್ದು, ಅಂದರೆ ನೀತಿಕ್ರಿಯಾಚರ ಸ್ಥಳ ಎಲ್ಲರೂ ಮನೆಯಲ್ಲೇ ಇದ್ದುಕೊಂಡು ಇದನ್ನು ಯೂಟ್ಯೂಬ್ ಮೂಲಕವಾಗಿ ಎಲ್ಲರೂ ಶ್ರವಣ ಮಾಡಲಿ ಅನ್ನುವಂಥ ಒಂದು ಇಚ್ಛೆ ಉಳ್ಳವರಾಗಿ ಇದು 4 ತಿಂಗಳ ನಿರ್ವಿಘ್ನವಾಗಿ ಸಾಗಿ ಬಂತು. ಇವತ್ತಿಗೆ ಈ ಗ್ರಂಥ ಮುಗಿದು ಹೋಯಿತು. ಇನ್ನು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಕಥಾಮೃತ ಅನ್ನುವಂಥದ್ದು ಅದೇ ಮುಂದುವರಿತದೆ. ಪ್ರತಿನಿತ್ಯ 2 ಅಧ್ಯಾಯಗಳನ್ನು ಅದನ್ನು ಪಾರಾಯಣ ಮಾಡಿ ಆಡಿಯೋ ಮೂಲಕವಾಗಿ ತಮ್ಮೆಲ್ಲರಿಗೂ ಕಳಿಸಲಾಗ್ತದೆ. ತಾವು ಎಷ್ಟೇ ಸಮಯ ತಮಗೆ ವ್ಯವಹಾರಗಳಿದ್ರೂ ಕೂಡ, ಹೊಲ ಮನೆಗಳ ಕೆಲಸ, ವ್ಯಾಪಾರ, ಉದ್ಯೋಗ ಏನೇ ಇದ್ರೂ ಕೂಡ ತಾವೆಲ್ಲರೂ ಸಮಯವನ್ನು ಕಲ್ಪಿಸಿಕೊಂಡು ಈ 4 ತಿಂಗಳ ಪರ್ಯಂತರವಾಗಿ ತಾವೆಲ್ಲರೂ ಆಡಿಯೋಗಳ ಮೂಲಕವಾಗಿ ಅದನ್ನು ಶ್ರವಣ ಮಾಡ್ತಾ ಬಂದಿದ್ದೀರಿ. ಮತ್ತು ಸಿದ್ಧಾರೂಢ ಚರಿತ್ರೆ ಮುಗಿದ ಬಳಿಕ ಮತ್ತೆ ಇನ್ನೊಂದು ಗ್ರಂಥವನ್ನು ಆಡಿಯೋ ಮೂಲಕವಾಗಿ ತಮ್ಮೆಲ್ಲರಿಗೂ ತಲುಪಿಸಬೇಕನ್ನುವಂಥ ಒಂದು ಸಂಕಲ್ಪ ಅನ್ನುವಂಥದ್ದು ಅದು ಸದ್ಗುರುನಾಥ ಅಂಥ ಅವಕಾಶವನ್ನು ಮತ್ತೆ ನಮಗೆ ಆಶೀರ್ವಾದ ಮಾಡಲಿ ಅಂಥೇಳಿ ಹೇಳ್ತಾ, ಈಗ 4 ತಿಂಗಳವರೆಗೆ ಇರ್ತಕ್ಕಂಥ ಕೆಲವರು ಕೇಳಿರ್ತಾರೆ, ಕೆಲವರು ಇನ್ನೂ ಈಗ ಇತ್ತಿತ್ತಲಾಗಿ ಕೇಳೋಕ್ಕೆ ಶುರು ಮಾಡಿರ್ತಾರೆ. ಅದಕ್ಕೆ ನಾವು ತಮಗೆ ಲಿಂಕ್ ಕಳಿಸ್ತದೆ. ಅದರೊಳಗೆ ಎಲ್ಲ ಉಪನ್ಯಾಸಗಳು ನೀವು ಕೇಳ್ಬೋದು. ಎಲ್ಲ ಉಪನಿಷತ್ತುಗಳು ನಿಮಗೆ ಸಿಗ್ತಾ ಇದ್ದಾಗ ಆರಂಭದಿಂದ ಮಾಡಿರ್ತಕ್ಕಂಥ ಎಲ್ಲ ಉಪನಿಷತ್ತುಗಳು ಆ ಲಿಂಕ್ನೊಳಗೆ ಹೋಗಿಬಿಟ್ರೆ ನಿಮಗೆಲ್ಲ ಓಪನ್ ಆಗ್ತಾ ಇದ್ದಾವೆ. ಅವುಗಳನ್ನು ತಾವೆಲ್ಲ ಕೇಳಿ ಧನ್ಯರಾಗಬೇಕು ಅಂತ ಹೇಳ್ತಾ ಈ 4 ಮಾತುಗಳನ್ನು ಸದ್ಗುರುಜನಕ್ಕೆ ಅರ್ಪಿಸಿ ವಿರಾಮ ಮಾಡ್ತಾಯಿದ್ದೇನೆ. ಓಂ ತತ್ಸತ್.